ನಮಸ್ಕಾರ ಸ್ನೇಹಿತರೆ. ಚಳಿಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ? ಚಳಿಗಾಲ ಅಂದ್ರೆ ಕೆಲವರಿಗೆ ಆರಾಮ, ಇನ್ನು ಕೆಲವರಿಗೆ ಕಾಯಿಲೆಗಳ ಆರಂಭ. ಚಳಿ ಹೊರಗಿನಿಂದ ಮಾತ್ರ ಅಲ್ಲ, ಸರಿಯಾದ ಕಾಳಜಿ ಇಲ್ಲದಿದ್ದರೆ ಅದು ದೇಹದ ಒಳಗೆಯೂ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಚಳಿಗಾಲವನ್ನು ಆರೋಗ್ಯದ ಋತು ಆಗಿಸಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಮೊದಲನೆಯದು ಚಳಿಗಾಲದ ಆಹಾರ ಕ್ರಮ, ಫುಡ್ ಹ್ಯಾಬಿಟ್ಸ್. ಚಳಿಯಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕು. ಬೆಚ್ಚಗಿನ ಆಹಾರ ಸೇವಿಸಿ. ಸೂಪ್, ಸಾಂಬಾರ್, ರಾಗಿ ಮುದ್ದೆ, ದಾಲ್, ಉಪ್ಪಿಟ್ಟು. ಔಷಧೀಯ ಪದಾರ್ಥ ಬಳಸಿ. ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ, ಮೆಣಸು. ಡ್ರೈ ಫ್ರೂಟ್ಸ್ ಮಿತವಾಗಿ. ಬಾದಾಮಿ, ಕಾಜು, ಅಕ್ರೋಟ್ ಶಕ್ತಿ ಕೊಡುತ್ತವೆ. ತುಂಬಾ ತಣ್ಣಗಿನ ಆಹಾರ, ಐಸ್ ಕ್ರೀಮ್, ಫ್ರಿಡ್ಜ್ ಫುಡ್ ಕಡಿಮೆ ಮಾಡಿ. ನೆನಪಿರಲಿ, ಚಳಿಯಲ್ಲಿ ಆಹಾರವೇ ಔಷಧಿ. ಎರಡನೆಯದು ನೀರಿನ ಮಹತ್ವ, ಹೈಡ್ರೇಷನ್. ಚಳಿಯಲ್ಲಿ ಬಾಯಾರಿಕೆ ಕಡಿಮೆ, ಆದರೆ ದೇಹಕ್ಕೆ ನೀರಿನ ಅಗತ್ಯ ಕಡಿಮೆಯಾಗಲ್ಲ. ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು. ಬೆಚ್ಚಗಿನ ನೀರು ಉತ್ತಮ. ಕಷಾಯ, ಹರ್ಬಲ್ ಟೀ ಸಹಕಾರಿ. ನೀರು ಕುಡಿಯೋದು ಮರೆತರೆ ತಲೆನೋವು, ದೌರ್ಬಲ್ಯ, ಚರ್ಮ ಒಣತನ. ಮೂರನೆಯದು ವ್ಯಾಯಾಮ ಮತ್ತು ಚಲನೆ. ಚಳಿ ಅಂದ್ರೆ ನಿಲ್ಲೋ ಕಾರಣ ಅಲ್ಲ. ಬೆಳಿಗ್ಗೆ ಅಥವಾ ಸಂಜೆ ನಡೆ, ಯೋಗ, ಪ್ರಾಣಾಯಾಮ, ಸಣ್ಣ ಸ್ಟ್ರೆಚಿಂಗ್. ದೇಹ ಚಲಿಸಿದಷ್ಟು ರೋಗಗಳು ದೂರ. ನಾಲ್ಕನೆಯದು ಸೂರ್ಯನ ಬೆಳಕು, ವಿಟಮಿನ್ ಡಿ. ಚಳಿಯಲ್ಲಿ ಜನ ಹೆಚ್ಚು ಮನೆಯೊಳಗಿರುತ್ತಾರೆ. ಪ್ರತಿದಿನ 15-20 ನಿಮಿಷ ಬಿಸಿಲು. ಬೆಳಿಗ್ಗೆ 8-10 ಸಮಯ ಉತ್ತಮ. ವಿಟಮಿನ್ ಡಿ ಕೊರತೆ ಇದ್ದರೆ ಎಲುಬು ನೋವು, ದೌರ್ಬಲ್ಯ ಬರುತ್ತದೆ. ಐದನೆಯದು ಚರ್ಮ ಮತ್ತು ಕೂದಲು ಆರೈಕೆ. ಚಳಿಯಲ್ಲಿ ಚರ್ಮ ಹೆಚ್ಚು ಒಣಗುತ್ತದೆ. ಸ್ನಾನಕ್ಕೂ ಮೊದಲು ಎಣ್ಣೆ ಮಸಾಜ್, ಲೋಷನ್ ಅಥವಾ ತೆಂಗಿನೆಣ್ಣೆ ಬಳಸಿ. ತುಂಬಾ ಬಿಸಿ ನೀರು ತಪ್ಪಿಸಿ. ಹೊರಗಿನ ಕಾಳಜಿ ಈಕ್ವಲ್ಸ್ ಒಳಗಿನ ಆರೋಗ್ಯ. ಆರನೆಯದು ನಿದ್ರೆ ಮತ್ತು ದಿನಚರಿ. ಚಳಿಯಲ್ಲಿ ನಿದ್ರೆ ಹೆಚ್ಚಾಗಬಹುದು, ಆದರೆ ಸಮಯ ತಪ್ಪಬಾರದು. ರಾತ್ರಿ ಬೇಗ ನಿದ್ರೆ, ಬೆಳಿಗ್ಗೆ ತುಂಬಾ ತಡ ಬೇಡ. ಮೊಬೈಲ್ ಬಳಕೆ ಕಡಿಮೆ. ಸರಿಯಾದ ನಿದ್ರೆ ಈಕ್ವಲ್ಸ್ ಶಕ್ತಿಶಾಲಿ ದೇಹ. ಏಳನೆಯದು ಚಳಿ ಸಂಬಂಧಿತ ರೋಗಗಳಿಂದ ರಕ್ಷಣೆ. ಚಳಿಯಲ್ಲಿ ಸಾಮಾನ್ಯ ಸಮಸ್ಯೆಗಳು ಕೆಮ್ಮು, ಜ್ವರ, ಗಂಟಲು ನೋವು, ಕಫ. ಲಕ್ಷಣ ಕಂಡರೆ ನಿರ್ಲಕ್ಷ್ಯಬೇಡಿ. ಮನೆಯಲ್ಲೇ ಕಷಾಯ, ಬಿಸಿ ನೀರು. ಗಂಭೀರವಾದರೆ ವೈದ್ಯರ ಸಲಹೆ. ಎಂಟನೆಯದು ಮನಸ್ಸಿನ ಆರೋಗ್ಯ. ಚಳಿಯಲ್ಲಿ ಮನಸ್ಸು ಕುಗ್ಗುವ ಸಾಧ್ಯತೆ ಹೆಚ್ಚು. ಧನಾತ್ಮಕ ಯೋಚನೆ, ಸಂಗೀತ, ಧ್ಯಾನ. ಒಂಟಿತನ ತಪ್ಪಿಸಿ. ಆರೋಗ್ಯ ಅಂದರೆ ದೇಹ ಮತ್ತು ಮನಸ್ಸು ಎರಡೂ ಸೇರಿ. ಕೊನೆಯ ಸಂದೇಶ: ಚಳಿಗಾಲ ಶತ್ರು ಅಲ್ಲ, ನಿರ್ಲಕ್ಷ್ಯವೇ ಶತ್ರು. ಸರಿಯಾದ ಆಹಾರ, ಸರಿಯಾದ ಅಭ್ಯಾಸ, ಸರಿಯಾದ ಯೋಚನೆ ಇವು ಇದ್ದರೆ ಚಳಿಗಾಲವೇ ಆರೋಗ್ಯದ ಹಬ್ಬವಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.